ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರೇ, ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಶುಕ್ರವಾರ ರಾಜ್ಯಸಭೆಯಲ್ಲಿ ಭಾಷಣವನ್ನ ಮಾಡ್ತಾರೆ. ಆದ್ರೆ ಗುರುವಾರ ಲೋಕಸಭೆಯಲ್ಲಿ ಭಾಷಣವನ್ನ ಮಾಡಬೇಕಾಗಿತ್ತು, ಆದ್ರೆ ಮಾಡಲಿಲ್ಲ. ಯಾಕೆ ಅನ್ನುವಂತಹ ಪ್ರಶ್ನೆ ಬಹಳಷ್ಟು ಮಂದಿಗೆ ಇರಬಹುದು. ಅದಕ್ಕೆ ಆರಂಭದಲ್ಲೇ ನಾನು ಈ ಒಂದು ವಿಡಿಯೋವನ್ನ ಹಾಕಿರುವಂಥದ್ದು. ಕಾರಣ ಏನು ಅಂತ ಅಂದ್ರೆ, ಅವತ್ತು ಬೈ ಚಾನ್ಸ್ ಮೋದಿಜಿ ಬಂದಿದ್ದಿದ್ರೆ ಅವರು ಕೂರುವಂತಹ ಜಾಗದ ಹತ್ರ ಒಂದಷ್ಟು ಅಪಾಯಕಾರಿ ಘಟನೆಗಳು ಸಂಭವಿಸುವಂತಹ ಚಾನ್ಸಸ್ ಇತ್ತು. ವೀಕ್ಷಕರೇ, ಕಾಂಗ್ರೆಸ್ ಎಷ್ಟು ಅಪಾಯಕಾರಿ, ಅವರ ಅಪಾಯಕಾರಿ ಯೋಜನೆಗಳು ಏನನ್ನುವಂಥದ್ದನ್ನ ಸ್ವತಃ ಈಗ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರು ಬಹಿರಂಗಪಡಿಸಿದ್ದಾರೆ. ಗುರುವಾರ ಕಾಂಗ್ರೆಸ್ ಸಂಸದರು ಪ್ರಧಾನಿ ಮೋದಿಜಿಯವರ ಮೇಲೆ ದೈಹಿಕ ದಾಳಿಯನ್ನು ನಡೆಸೋದಕ್ಕೆ ಎಲ್ಲಾ ಸಿದ್ಧತೆಯನ್ನ ನಡೆಸಿದ್ದಾರೆ ಅನ್ನುವಂತಹ ಗಂಭೀರ ಮಾಹಿತಿಗಳು ಲಭ್ಯ ಆಗಿದ್ವು. ಹಾಗಾಗಿ ನನ್ನ ಮನವಿಯ ಮೇರೆಗೆ ಪ್ರಧಾನಿ ಮೋದಿಜಿಯವರು ಅವತ್ತು ಅಂದ್ರೆ ಗುರುವಾರ ಸದನದಿಂದ ದೂರ ಉಳಿದ್ರು. ಇದು ಲೋಕಸಭಾ ಸ್ಪೀಕರ್ ಆದಂತಹ ಓಂ ಬಿರ್ಲಾ ಅವರು ಕಾಂಗ್ರೆಸ್ ಎಷ್ಟು ಕೆಳಮಟ್ಟಕ್ಕೆ ಇಳಿದಿದೆ ಅನ್ನುವಂಥದ್ದನ್ನ ಸದನದಲ್ಲೇ ಬಹಳ ಸ್ಪಷ್ಟವಾಗಿ ಬಹಿರಂಗಪಡಿಸಿರುವಂತದ್ದು. हम सबको सदन सुचारू रूप से चलाने में सहयोग करना चाहिए. इसके बाद जब सदन के नेता को सम्मानीय महामहिम राष्ट्रपति के अभिभाषण पर जवाब देना था, तो मेरे पास पुख्ता ऐसी जानकारी आई कि कांग्रेस पार्टी के कई सदस्य माननीय प्रधानमंत्री जी के आसन पर पहुंचकर कोई भी अप्रत्याशित घटना कर सकते थे. ये दृश्य मैंने सदन में देखा भी सही. अगर ये घटना हो जाती तो ये अत्यंत अप्रिय दृश्य देश के लोकतांत्रिक परंपराओं को तार तार कर देता. इसको टालने के लिए मैंने माननीय प्रधानमंत्री से आग्रह किया कि उन्होंने सदन में नहीं आना चाहिए. ಹಾಗಾಗಿ ಗುರುವಾರ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರ ಸಲಹೆಯ ಮೇರೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ತಮ್ಮ ಭಾಷಣವನ್ನ ರದ್ದು ಮಾಡಿರುವಂತದ್ದು. ಈಗ ನೀವೇ ಒಂದು ಬಾರಿ ಯೋಚನೆ ಮಾಡಿ, ಇದು ದೇಶದ ಪ್ರಜಾಪ್ರಭುತ್ವಕ್ಕೆ ಎಷ್ಟು ಅಪಾಯಕಾರಿ ಪರಿಸ್ಥಿತಿ. ಹಾಗಾದ್ರೆ ಕಾಂಗ್ರೆಸ್ ನಮ್ಮ ದೇಶಕ್ಕೆ ಎಷ್ಟು ಅಪಾಯಕಾರಿ ಅಂತ ಯೋಚನೆ ಮಾಡಿ. ದೇಶದಲ್ಲಿ 3ನೇ ಬಾರಿ ಆಯ್ಕೆಯಾದಂತಹ ಒಬ್ಬ ಪ್ರಧಾನಮಂತ್ರಿಗಳಿಗೆ ಸಂಸತ್ತಲ್ಲಿ ಮಾತನಾಡೋದಕ್ಕೆ ಕೂಡ ಅವಕಾಶ ಸಿಗದಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಅಂತಂದ್ರೆ, ಹಾಗಾದ್ರೆ ಕಾಂಗ್ರೆಸ್ ಎಷ್ಟು ಡೇಂಜರಸ್ ಲೆವೆಲ್ಗೆ ತಲುಪಿದೆ. ಇವರಿಂದ ಇವತ್ತು ಪ್ರಜಾಪ್ರಭುತ್ವ ಎಷ್ಟು ಅಪಾಯದಲ್ಲಿ ಇದೆ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ವೀಕ್ಷಕರ, ರಾಹುಲ್ ಇಟಲಿಗೆ ಸಂಸತ್ತಲ್ಲಿ ರಾಷ್ಟ್ರಪತಿಗಳ ಭಾಷಣದ ಮೇಲೆ ಸುಮಾರು 2 ದಿನಗಳ ಕಾಲ ನಿರಂತರವಾಗಿ ಮಾತನಾಡೋದಕ್ಕೆ ಅವಕಾಶವನ್ನ ನೀಡಲಾಗುತ್ತೆ. ಆದ್ರೆ ಅವ್ರು ಏನ್ ಮಾಡ್ತಾರೆ? ಕೊಟ್ಟ ಅವಕಾಶವನ್ನ ದುರುಪಯೋಗ ಮಾಡ್ಕೊಳ್ತಾರೆ. ಯಾವುದೋ ಪ್ರಕಟ ಆಗದಂತಹ ಪುಸ್ತಕವನ್ನ ಹಿಡ್ಕೊಂಡು ಬಂದು ಪ್ರಧಾನಿಗಳ ಮೇಲೆ, ಸೇನೆಯ ಮೇಲೆ, ದೇಶದ ಮೇಲೆ ಆರೋಪವನ್ನು ಹೊರಿಸುವಂತಹ ಮ್ಯಾಕ್ಸಿಮಮ್ ಪ್ರಯತ್ನವನ್ನ ಮಾಡ್ತಾರೆ. ಅಲ್ಲಿ ಸ್ಪೀಕರ್ ಮತ್ತೆ ಮತ್ತೆ ನಿಯಮಗಳ ಪ್ರಕಾರನೇ ಮಾತಾಡಿ ಅಂತ ಎಷ್ಟು ಹೇಳಿದ್ರು, ಎಷ್ಟು ವಾರ್ನಿಂಗ್ ಅನ್ನ ಕೊಟ್ಟರು ಕೂಡ ರಾಹುಲ್ ಅದನ್ನ ಪಾಲಿಸೋದಕ್ಕೆ ರೆಡಿ ಇರಲಿಲ್ಲ. स्पीकर सर आप एक काम करिए, आप मुझे बता दीजिए क्या कहना है मुझे. अच्छा, एक मिनट बैठे आप. मैं आपका सलाहकार नहीं हूँ, लेकिन एज ए स्पीकर के नाते मेरा ये दायित्व बनता है कि सदन नियम प्रक्रियाओं से चले, परंपराओं से चले, और जिस विषय पर चर्चा हो रही है उस विषय पर चर्चा करें. जब माननीय सदस्य चर्चा के इतर बोल रहे थे तो मैंने भी माननीय सदस्यों को राष्ट्रपति भाषण से इतर बोलने के लिए मना किया. और इसीलिए आप अच्छा हो, आप सदन की गरिमा रखें, और आप प्रतिपक्ष के नेता हैं, बड़ी पार्टी के प्रतिपक्ष के नेता हैं. ये आपकी भूमिका उचित है, नहीं देश तय करेगा, लेकिन फिर भी मेरा कहना है कि आप सदन की मर्यादा को रखें. ಆ ಕಾರಣದಿಂದಾನೇ 2 ದಿನಗಳ ಕಾಲ ಲೋಕಸಭೆ ಅಮೂಲ್ಯ ಸಮಯ ವ್ಯರ್ಥ ಆಗುತ್ತೆ, ನಮ್ಮ ಟ್ಯಾಕ್ಸ್ ಹಣ ಕೂಡ ವ್ಯರ್ಥ ಆಗುತ್ತೆ. ಹೌದಾ ಅಲ್ವೋ? ವೀಕ್ಷಕರಲ್ಲಿ, ಸ್ಪೀಕರ್ ಅವರು ಹೇಳೋ ಪ್ರಕಾರ ಲೋಕಸಭೆಯ ಒಳಗೆ ಕಾಂಗ್ರೆಸ್ ಸಂಸದರು ಪ್ರಧಾನಮಂತ್ರಿ ಮೇಲೆ ದಾಳಿ ಮಾಡುವಂತ ಎಲ್ಲ ಚಾನ್ಸಸ್ ಇತ್ತು. ಇದು ನಿಜಾನೇ. ಆದ್ರೆ ಇದಕ್ಕಿಂತ ಶಾಕಿಂಗ್ ಬೇರೆ ಏನಿರೋದಕ್ಕೆ ಸಾಧ್ಯ ಹೇಳಿ? ಇಲ್ಲಿ ಕಾಂಗ್ರೆಸ್ ಏನು ಮಾಡ್ತಾ ಇದೆ, ಕಾಂಗ್ರೆಸ್ ಎಷ್ಟು ಡೇಂಜರಸ್ ಇದೆ ಅನ್ನುವಂತ ಪ್ರಶ್ನೆ ಬರುತ್ತೆ. ಅಂಡ್ ಇನ್ನೊಂದು, ಪ್ರಧಾನಮಂತ್ರಿಯವರ ಭದ್ರತೆಯ ವಿಚಾರವಾಗೂ ಕೂಡ ಒಂದು ಪ್ರಶ್ನೆ ಮೂಡುತ್ತೆ.
ಇದಕ್ಕೂ ಮೊದಲು ಒಂದು ಕಡೆ ನೀವು ನೋಡಿರಬಹುದು, ಕಾಂಗ್ರೆಸ್ ಮಹಿಳಾ ಸಂಸದರು ಟ್ರೆಜರಿ ಬೆಂಚ್ ಹತ್ರ ಹೋಗಿ ಅದೇನೋ ಬ್ಯಾನರ್ ತರದನ್ನ ಹಿಡ್ಕೊಂಡು ಗಲಾಟೆ ಮಾಡ್ತಿರುವಂತದನ್ನ ಈ ಒಂದು ವಿಡಿಯೋದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು. ಅವರಲ್ಲಿ ನಿಂತ್ಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ, ಏನೇನೋ ಪೋಸ್ಟರ್ಗಳನ್ನ ತೋರಿಸ್ತಾ ಇದ್ದಾರೆ. ಅದೇ ಬೆಂಚ್ ನಲ್ಲಿ ಸದನದ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಕೂಡ ಕೂತಿರ್ತಾರೆ. ಹೌದಾ? ಮತ್ತೊಂದು ಕಡೆ ನೋಡಿದ್ರೆ ರಾಹುಲ್ ಇಟಲಿ ಬಂದು ಮಾಧ್ಯಮಕ್ಕೆ ಹೇಳಿಕೆಯನ್ನು ಕೊಡುವಂತಹ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾರೆ, ನಾನು ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ನರಾವಣೆ ಅವರ ಆ ಒಂದು ಪುಸ್ತಕವನ್ನು ಕೊಡ್ತೀನಿ ಅಂತ. ರಾಹುಲ್ ಇಟಲಿ ಅದನ್ನ ಮಾಡಬಹುದನ್ನುವಂಥದ್ದು ನಮಗೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಯಾಕಂತಂದ್ರೆ ಅವರಿಗೆ ಈ ಸಂವಿಧಾನಾತ್ಮಕ ಮರ್ಯಾದೆ ಅಥವಾ ಈ ಪ್ರೋಟೋಕಾಲ್ಗಳ ಬಗ್ಗೆ ಯಾವುದೇ ಒಂದು ಸೀರಿಯಸ್ನೆಸ್ ಇಲ್ಲ, ಅವರಿಗೆ ಅದೆಲ್ಲ ಜೋಕು. ಅಂಡ್ ಅದಕ್ಕೆ ಉದಾಹರಣೆಯಾಗಿ ನಾವು ಇದಕ್ಕೂ ಮೊದಲು ಬಹಳಷ್ಟು ಘಟನೆಗಳನ್ನು ಕೂಡ ನೋಡಿದೀವಿ. ಯಾವ ರೀತಿ ಅವರು ಲೋಕಸಭೆ ಒಳಗೆ ಎತ್ಕೊಂಡು ಹೋಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರನ್ನ ಹಗ್ ಮಾಡಿದ್ರು, ಯಾವ ರೀತಿಯಲ್ಲಿ ಸದನದಲ್ಲಿ ಚರ್ಚೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡು ಹಾಗೆ ಸ್ಪೀಕರ್ ಮುಂದೆ ನಿಂತ್ಕೊಂಡು ಚಹಾನೋ ಕಾಫಿನೋ ಏನೋ ಕುಡಿತಾ ಇದ್ದಂಥದ್ದು. ಸೊ ಈ ಎಲ್ಲಾ ದೃಶ್ಯಗಳನ್ನು ನೋಡಿದ ಮೇಲೆ ಇವೆಲ್ಲದರಿಂದ ಒಂದು ವಿಚಾರ ಸ್ಪಷ್ಟ ಆಗುತ್ತೆ, ಏನು ಅಂತಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಅವತ್ತು ಅಂದ್ರೆ ಗುರುವಾರ ಲೋಕಸಭೆಯಲ್ಲಿ ಮಾತನಾಡೋದಕ್ಕೆ ಬಂದಿದ್ರೆ ರಾಹುಲ್ ಇಟಲಿ ಮೋದಿಜಿ ಹತ್ರ ಹೋಗಿ ಗದ್ದಲವನ್ನ ಸೃಷ್ಟಿಸುವಂತಹ ಎಲ್ಲಾ ಸಾಧ್ಯತೆಗಳು ಇತ್ತು. ಇಲ್ಲ ಅಂತ ಅಂದ್ರೆ ಕಾಂಗ್ರೆಸ್ ಸಂಸದರೇ ಎಲ್ಲರೂ ಕೂಡ ಸೇರಿ ಮೋದಿಜಿ ಬೆಂಚ್ ಹತ್ರ ಹೋಗಿ ಘೋಷಣೆಯನ್ನ ಕೂಗೋರು ಇದ್ರು. ಅವರ ಮೇಲೆ ಕಾಗದಗಳನ್ನು ಎಸೆಯುವಂತಹ ಸಾಧ್ಯತೆ ಕೂಡ ಇತ್ತು, ಏನು ಬೇಕಾದ್ರೂ ಆಗಬಹುದಿತ್ತು ವೀಕ್ಷಕರೇ. ಆದ್ರೂ ಓಂ ಬಿರ್ಲಾ ಅವರ ಮಾತುಗಳನ್ನ ಕೇಳುವಂತಹ ಸಂದರ್ಭದಲ್ಲಿ ಯಾಕೋ ನಾನೀಗ ಹೇಳಿದ್ನಲ್ವ, ಅಲ್ಲಿ ಹೋಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಅಥವಾ ಪೇಪರ್ಗಳನ್ನ ಹರಿದು ಹಾಕ್ತಾ ಇದ್ರು, ಏನೋ ಮಾಡ್ತಾ ಇದ್ರು. ಬಟ್ ಇದಕ್ಕಿಂತಲೂ ಗಂಭೀರ ಘಟನೆಗಳು ಅವತ್ತು ಸಂಭವಿಸಬಹುದಿತ್ತ ಅಂತ ಓಂ ಬಿರ್ಲಾ ಅವರ ಮಾತುಗಳನ್ನ ಕೇಳಿಸಿದಾಗ ನನಗೆ ಅನ್ಸುತ್ತೆ. ಯಾಕೆಂತಂದ್ರೆ ಸ್ಪೀಕರ್ ಅವರ ಆ ಒಂದು ಸಂಪೂರ್ಣ ಹೇಳಿಕೆಯನ್ನ ನೀವು ಮತ್ತೆ ಕೇಳಿಸ್ಕೊಳ್ಳಿ, ನಿಮಗೆ ಅರ್ಥ ಆಗುತ್ತೆ. ಏನ್ ಹೇಳ್ತಾರೆ? ಕಾಂಗ್ರೆಸ್ ಪಕ್ಷದ ಕೆಲವು ಸದಸ್ಯರು ಮಾನ್ಯ ಪ್ರಧಾನಮಂತ್ರಿಯ ಆಸನದವರೆಗೆ ಹೋಗಿ ಅಪಾಯಕಾರಿ ಘಟನೆಗೆ ಕಾರಣ ಆಗುವಂತಹ ಸಾಧ್ಯತೆ ಇದ್ದುದರಿಂದ ಅದನ್ನ ತಪ್ಪಿಸೋ ಸಲುವಾಗಿ ನಾನು ಮಾನ್ಯ ಪ್ರಧಾನಮಂತ್ರಿಗಳಿಗೆ ಸದನಕ್ಕೆ ಬರಬೇಡಿ ಅಂತ ವಿನಂತಿಯನ್ನ ಮಾಡಿಕೊಂಡೆ. ಸದನದ ಅಧ್ಯಕ್ಷನಾಗಿ ಸದನದ ಗೌರವ, ಪರಂಪರೆ, ಅದೇ ರೀತಿ ಮರ್ಯಾದೆಯನ್ನ ಕಾಪಾಡುವಂಥದ್ದು ನನ್ನ ಜವಾಬ್ದಾರಿ. ಸದನದ ನಾಯಕ ಮಾತನಾಡುವಂತಹ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆ ನಡೀಬಾರದು ಅನ್ನುವಂತಹ ದೃಷ್ಟಿಯಿಂದ ನಾನು ಈ ಒಂದು ನಿರ್ಧಾರವನ್ನ ಕೈಗೊಂಡೆ. ನನ್ನ ಸಲಹೆಯನ್ನ ಗೌರವಿಸಿದ್ದಕ್ಕಾಗಿ ಮಾನ್ಯ ಪ್ರಧಾನಮಂತ್ರಿಗಳಿಗೆ ನಾನು ಧನ್ಯವಾದವನ್ನ ಸಲ್ಲಿಸ್ತೀನಿ ಅನ್ನುವಂಥ ಒಂದು ಮಾತನ್ನ ಅವರು ಹೇಳ್ತಾರೆ. ಹಾಗಾದ್ರೆ ಆ ಒಂದು ಸೀರಿಯಸ್ನೆಸ್ ಎಷ್ಟು ಇತ್ತು ಅನ್ನುವಂಥದ್ದು ನೀವು ಇದರಲ್ಲಿ ಯೋಚನೆ ಮಾಡಬೇಕು. ವೀಕ್ಷಕರು, ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಲೋಕಸಭೆಯಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಇಡೀ ದೇಶ ಅವರನ್ನು ನೋಡ್ತಾ ಇರುತ್ತೆ, ಅವರನ್ನು ಕೇಳ್ತಾ ಇರತ್ತೆ. ಅಂತಹ ಸಂದರ್ಭದಲ್ಲಿ ಸ್ಪೀಕರ್ ಅವರು ಹೇಳಿದ ಹಾಗೆ ಏನಾದ್ರೂ ಅಪಾಯಕಾರಿ ಘಟನೆ ಅವತ್ತು ನಡೆದಿದ್ರೆ ಅದು ದೇಶದ ಪ್ರಜಾಪ್ರಭುತ್ವದ ಮೇಲೆ ಎಷ್ಟು ದೊಡ್ಡ ಕಪ್ಪು ಚುಕ್ಕಿ ಆಗ್ತಾ ಇತ್ತು ಯೋಚನೆ ಮಾಡಿ. ಆ ಸಾಧ್ಯತೆಗಳನ್ನು ಬಹುಶಃ ಮಾತಲ್ಲಿ ಹೇಳಿದ್ರು ತಪ್ಪಾಗತ್ತೆ. ಹಾಗಾಗಿ ಅವತ್ತು ಸ್ಪೀಕರ್ ಅವರ ಆ ಒಂದು ರಿಕ್ವೆಸ್ಟ್ ಪ್ರಕಾರ ಮೋದಿಜಿ ಲೋಕಸಭೆಯಲ್ಲಿ ಭಾಷಣವನ್ನ ಮಾಡೋದಕ್ಕೆ ಬರಲಿಲ್ಲ. ಆದ್ರೆ ಈ ಒಂದು ಘಟನೆ ಆದ ನಂತರ ಕಾಂಗ್ರೆಸ್ ಪಕ್ಷದ ವಕ್ತಾರೆ ಸುಪ್ರಿಯಾ ಅದೇತಿ ಆಕೆ ಇಡೀ ಎಕೋ ಸಿಸ್ಟಮ್ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಭಯ ಪಡ್ಕೊಂಡ್ರು ಅನ್ನುವಂಥ ಒಂದು ನರೇಟಿವ್ ಅನ್ನ ಬಿಲ್ಡ್ ಮಾಡ್ತಾ ಇದ್ದಾರೆ. ಇಲ್ಲಿ ಭಯ ಪಡ್ಕೊಂಡಿದ್ದು ಯಾರು? ಮೋದಿಜಿನ? ನೀವುಗಳ? ಪ್ರಶ್ನೆ ಬರುತ್ತೆ. ಅಂಡ್ ನಾವು ಪ್ರಶ್ನೆ ಕೇಳಬೇಕು, ಒಂದಷ್ಟು ಅಸಂಸದೀಯ ಘಟನೆಗಳನ್ನ ತಡೆಯೋದಕ್ಕೆ ಮೋದಿಜಿ ಅವರು ಅವತ್ತು ಬರಲಿಲ್ಲ ಅಂತಂದ್ರೆ ಅದು ಭಯ ಪಡೋದಾ? ಹಾಗಾದ್ರೆ ಸರ್ಕಾರಕ್ಕೆ ಅಂತಹ ಮಾಹಿತಿ ಸಿಕ್ಕ ಮೇಲೂ ಕೂಡ ಕೈಕಟ್ಟಿ ಕೂತ್ಕೊಳ್ಬೇಕಾಗಿತ್ತಾ? ಆ ಮೂಲಕ ನೀವುಗಳು ಆಸೆ ಪಟ್ಟ ಹಾಗೆ ಅಸಂಸದೀಯ ಅಮಾನವೀಯ ಘಟನೆಗಳಿಗೆ ಅವಕಾಶವನ್ನ ಮಾಡಿಕೊಡ್ಬೇಕಾಗಿತ್ತಾ? ವೀಕ್ಷಕರಲ್ಲಿ ಈ ಘಟನೆಯಿಂದ ಒಂದಷ್ಟು ವಿಚಾರಗಳಂತೂ ಸ್ಪಷ್ಟ ಆಗುತ್ತೆ. ಏನಪ್ಪಾ ಅಂತಂದ್ರೆ ಮೊದಲನೇದಾಗಿ ಕಾಂಗ್ರೆಸ್ ಪಕ್ಷ ಅದೇ ರೀತಿ ರಾಹುಲ್ ಇಟಲಿ ಇವತ್ತು ಹತಾಶೆಯ ತುದಿಗೆ ತಲುಪಿದ್ದಾರೆ. ನಿರಂತರವಾಗಿ ಚುನಾವಣೆಗಳಲ್ಲಿ ಸೋಲನ್ನು ಎದುರಿಸ್ತಾ ಇದ್ದಾರೆ. ಅವರು ಯಾವುದೇ ಪ್ರಚಾರ ಕೂಡ ಇಲ್ಲಿ ಕೆಲಸವನ್ನ ಮಾಡ್ತಾ ಇಲ್ಲ. ಹಾಗಾಗಿ ಆ ಒಂದು ಹತಾಶೆಯಿಂದ ಸ್ಪೀಕರ್ ಹೇಳಿದ ಹಾಗೆ ಪ್ರಧಾನಮಂತ್ರಿ ಅವರ ವಿರುದ್ಧ ಏನೋ ಒಂದಷ್ಟು ಅಸಭ್ಯ ವರ್ತನೆಯನ್ನು ತೋರುವಂತಹ ಯೋಜನೆಯನ್ನ ಅವರೆಲ್ಲರೂ ಕೂಡ ರೂಪಿಸ್ಕೊಂಡಿದ್ರು. ಇನ್ನು ಎರಡನೆಯದಾಗಿ ಕಾಂಗ್ರೆಸ್ ಅದೇ ರೀತಿ ರಾಹುಲ್ ಇಟಲಿಗೆ ಸಂಸತ್ತಿನ ರೂಲ್ಸ್ ಆಗಿರಬಹುದು, ಪರಂಪರೆ ಆಗಿರಬಹುದು, ಗೌರವ ಆಗಿರಬಹುದು, ಇನ್ನು ಸಂವಿಧಾನ ಆಗಿರಬಹುದು, ನಿಯಮ, ಪ್ರೋಟೋಕಾಲ್ ಇದ್ಯಾವುದು ಕೂಡ ಡಿಫ್ರೆನ್ಸ್ ಮಾಡಲ್ಲ. ಅದ್ಯಾವುದನ್ನು ಕೂಡ ಅವರು ಕೇರು ಮಾಡಲ್ಲ. ಇನ್ನು ಮೂರನೇದಾಗಿ ರಾಹುಲ್ ಇಟಲಿಗೆ ರಾಜಕೀಯ ಅಂತ ಅಂದ್ರೆ ಅದು ಕೂಡ ಅವರಿಗೊಂದು ಮನರಂಜನೆಯ ಸಾಧನ ಆಗಿಬಿಟ್ಟಿದೆ ಅಷ್ಟೇ. ಅನ್ಪಬ್ಲಿಷ್ಡ್ ಪುಸ್ತಕವನ್ನ ಉಲ್ಲೇಖ ಮಾಡೋದಕ್ಕೆ ಅವಕಾಶ ಇರಲಿಲ್ಲ ಅಂತಂದ್ರು ಅವತ್ತು ಅವರು ಬೇರೆ ವಿಚಾರಗಳ ಬಗ್ಗೆ ಮಾತಾಡಬಹುದಿತ್ತು, ಗಮನವನ್ನ ಸೆಳಿಬಹುದಿತ್ತು. ಆದ್ರೆ ಅವರು ಆ ರೀತಿ ಮಾಡಲಿಲ್ಲ. ಸದನದೊಳಗೆ ಯಾವಾಗ ನೋಡಿದ್ರು ಕೂಡ ಪುಸ್ತಕವನ್ನ ಹಿಡ್ಕೊಂಡು ಆ ಕಡೆಯಿಂದ ಈ ಕಡೆ ತಿರುಗಾಡುವಂಥದ್ದು, ಒಂದಷ್ಟು ವಿಡಿಯೋ ಮಾಡಿಸ್ಕೊಳ್ಳೋದು, ಪೋಸ್ಟ್ ಮಾಡೋದು, ರೀಲ್ಸ್ ರೆಡಿ ಮಾಡಿಸ್ಕೊಳ್ಳೋದು, ಪೋಸ್ಟ್ ಮಾಡೋದು, ಫೋಟೋ ಕ್ಲಿಕ್ ಮಾಡಿಸ್ಕೊಳ್ಳುವಂಥದ್ದು, ಅದನ್ನ ಪೋಸ್ಟ್ ಮಾಡುವಂಥದ್ದು. ಆಮೇಲೆ ಮೋದಿಜಿ ದೇಶದ್ರೋಹಿ ಅನ್ನುವಂತಹ ಸರ್ಟಿಫಿಕೇಟ್ ಅನ್ನ ಎಲ್ಲರಿಗೂ ಕೂಡ ಹಂಚುವಂಥದ್ದು. ಹೌದಾ? ಇದೇ ಇವ್ರುಗಳಲ್ಲಿ ಮಾಡ್ತಾ ಇರುವಂತಹ ಕೆಲಸ.
ವೀಕ್ಷಕರೇ, ಇಲ್ಲಿ ಅತಿ ದೊಡ್ಡ ಪ್ರಶ್ನೆ ಏನು ಅಂತಂದ್ರೆ, ಟ್ರೆಜರಿ ಬೆಂಚ್ ಹತ್ರ ಹೋಗಿ ಗಲಾಟೆಯನ್ನ ಮಾಡಿದಂತಹ ಮಹಿಳಾ ಸಂಸದರನ್ನ ಇವರು ಕರೆದು ಅವರನ್ನ ಪ್ರಶ್ನೆ ಕೇಳೋ ಬದಲು ಕಾಂಗ್ರೆಸ್ ಪಕ್ಷ ಅವರನ್ನ ರಕ್ಷಣೆ ಮಾಡ್ತಾ ಇದೆ ಯಾಕೆ? ಮೋದಿಜಿ ಭಯಪಟ್ರು ಅಂತ ಆ ನರೇಟಿವ್ ಅನ್ನ ಬಿಲ್ಡ್ ಮಾಡ್ತಾ ಇದ್ದಾರೆ ಯಾಕೆ? ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಭಾಷಣ ಕ್ಯಾನ್ಸಲ್ ಮಾಡೋದಕ್ಕೆ ಕಾರಣಕರ್ತರಾದಂತಹ ಕಾಂಗ್ರೆಸ್ ಅದಕ್ಕೆ ಉತ್ತರವನ್ನ ಕೊಡೋ ಬದಲು, ಅದರ ಜವಾಬ್ದಾರಿಯನ್ನ ಹೊರೋ ಬದಲು ಮೋದಿಜಿಯವರು ಭಯಪಟ್ರು ಅಂತ ನರೇಟಿವ್ ಅನ್ನ ಬಿಲ್ಡ್ ಮಾಡ್ತಾ ಇದ್ದಾರಲ್ವಾ ಯಾಕೆ? ನಾವು ಭಯ ಪಡ್ಕೊಂಡಿದ್ವಿ ಅಂತ ಆ ಸತ್ಯವನ್ನ ಯಾಕೆ ಒಪ್ಕೊಳ್ತಾ ಇಲ್ಲ? ನೋಡಿ, ಪವನ್ ಖೇರ್ ಅವರ ಪೋಸ್ಟ್ ಆಗಿರಬಹುದು, ಪ್ರತಿಯೊಬ್ಬರು ಕೂಡ ಮೋದಿಜಿಯವರ ವಿರುದ್ಧ ಒಂದು ಪ್ರೊಪಗ್ಯಾಂಡವನ್ನು ಬಿಲ್ಡ್ ಮಾಡ್ತಾ ಇದ್ದಾರೆ. ಒಬ್ರು 3 ಬಾರಿ ಪ್ರಧಾನಮಂತ್ರಿ ಆಗಿರುವಂತಹ, ವಿಶ್ವವನ್ನೇ ಭಾರತಕ್ಕೆ ತಲೆಬಾಗೋ ಹಾಗೆ ಮಾಡಿದಂತಹ, ಆಪರೇಷನ್ಸ್ಗಳ ಮೂಲಕ ಪಾಕಿಸ್ತಾನಕ್ಕೆ ತಕ್ಕ ಎದುರೇಟನ್ನು ಕೊಟ್ಟಂತಹ, ಅವರನ್ನ ಧೂಳಿಪಟ ಮಾಡಿದಂತಹ, ಟ್ರಂಪ್ ಹಾಕಿರುವಂತಹ ಷರತ್ತನ್ನ ಕೇರ್ ಮಾಡದೆ ತನ್ನದೇ ದಾರಿಯಲ್ಲಿ ನಡ್ಕೊಂಡು ಹೋಗಿ ಅದೇ ಟ್ರಂಪ್ ಅನ್ನ ತಮ್ಮ ಷರತ್ತುಗಳಿಗೆ ಒಪ್ಪಿಸಿದಂತಹ, ಅವರನ್ನ ಸರೆಂಡರ್ ಆಗೋ ಹಾಗೆ ಮಾಡಿದಂತಹ, ರಷ್ಯಾ ಯುಕ್ರೇನ್ ಯುದ್ಧದಲ್ಲಿ ಅಪಾರ ಒತ್ತಡಗಳ ಮಧ್ಯೆ ಕೂಡ ತನ್ನ ನಿಲುವನ್ನ ಬದಲಾಯಿಸಿದಂತಹ ಇಂತಹ ನಾಯಕನ ವಿರುದ್ಧ, ಇಂತಹ ವಿಶ್ವ ನಾಯಕ ಮೋದಿಜಿ ವಿರುದ್ಧ ಕಾಂಗ್ರೆಸ್ ಇವತ್ತು ಈ ಒಂದು ನರೇಟಿವ್ ಅನ್ನ ಬಿಲ್ಡ್ ಮಾಡುತ್ತೆ ಅಂತ ಅಂದ್ರೆ ಇವ್ರುಗಳು ಅದೆಷ್ಟು ಚೀಪ್ ಲೆವೆಲ್ಗೆ ಇಳಿದು ಬಿಟ್ಟಿದ್ದಾರೆ ಯೋಚನೆ ಮಾಡಿ. ನನಗೆ ವಿಚಿತ್ರ ಅನಿಸುವಂಥದ್ದು, ಈ ಜೇಬಲ್ಲಿ ಸಂವಿಧಾನ ಪುಸ್ತಕವನ್ನ ಹಿಡ್ಕೊಂಡು ಯಾವಾಗ್ಲೂ ಸುತ್ತಾಡೋದು ಯಾರು ಹೇಳಿ? ಇದೇ ರಾಹುಲ್ ಇಟಲಿ. ಮಾತಿಗೂ ಸಂವಿಧಾನ ಸಂವಿಧಾನ ಅಂತ ಬೊಬ್ಬೆ ಹೊಡೆಯೋದು ಯಾರು ಹೇಳಿ? ಇದೇ ರಾಹುಲ್ ಇಟಲಿ. ಬಿಜೆಪಿಯಿಂದ ಸಂವಿಧಾನ ಅಪಾಯದಲ್ಲಿ ಇದೆ ಅಂತ ಕೇಳೋರು ಯಾರು ಹೇಳಿ? ಇದೇ ರಾಹುಲ್ ಇಟಲಿ ಅಂಡ್ ಗ್ಯಾಂಗ್. ಕೊನೆಗೆ ಮೋದಿಜಿಯವರ ಮೇಲೆ ಅಸಂಸದೀಯ ಒಂದು ಅಮಾನವೀಯ ವರ್ತನೆಗೆ ಕಾರಣಕರ್ತರಾಗಿರುವಂತವ್ರು ಯಾರು ಹೇಳಿ? ಇದೇ ರಾಹುಲ್ ಅಂಡ್ ಗ್ಯಾಂಗ್. ಇದೇ ಸಂವಿಧಾನ ಸಂವಿಧಾನ ಅಂತ ಬಾಯಿ ಬಡ್ಕೊಳ್ಳುವಂತಹ ರಾಹುಲ್ ಇಟಲಿ ಅಂಡ್ ಗ್ಯಾಂಗ್. ಹೌದಲ್ವೋ? ಹಾಗಾದ್ರೆ ಸಂವಿಧಾನ ಯಾರ ಕೈಯಿಂದ ಇವತ್ತು ಅಪಾಯದಲ್ಲಿ ಇದೆ ಅನ್ನುವಂಥದ್ದನ್ನ ನೀವೇ ಅರ್ಥ ಮಾಡ್ಕೊಳ್ಳಿ. ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ಈ ರೀತಿಯಾಗಿ ಮಾಡೋದಕ್ಕೆ ಹೊರಟಂತಹ ಕಾಂಗ್ರೆಸ್, ಹಾಗಾದ್ರೆ ನಮ್ಮ ದೇಶಕ್ಕೆ ಇವರು ಎಷ್ಟು ಡೇಂಜರಸ್ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಳ್ಬೇಕು ನಾವು. ಈ ಒಂದು ಘಟನೆಯಿಂದ ಒಂದಂತೂ ಪ್ರೂವ್ ಆಯಿತು, ಇವತ್ತು ಪ್ರಜಾಪ್ರಭುತ್ವ ಅಪಾಯದಲ್ಲಿ ಇರುವಂಥದ್ದು ಬೇರೆ ಯಾರಿಂದ ಕೂಡ ಅಲ್ಲ, ಇಟ್ ಈಸ್ ಒನ್ ಆ್ಯಂಡ್ ಓನ್ಲಿ ಕಾಂಗ್ರೆಸ್ ಕಡೆಯಿಂದ. ಇವತ್ತು ಸಂವಿಧಾನ ಅಪಾಯದಲ್ಲಿ ಇರುವಂಥದ್ದು ಯಾರಿಂದ ಅಂತ ಕೇಳಿದ್ರೆ ಇಟ್ ಈಸ್ ಒನ್ ಆ್ಯಂಡ್ ಓನ್ಲಿ ಕಾಂಗ್ರೆಸ್ ಇಂದ. ಹೌದಲ್ವೋ? ಈ ಸಂಪೂರ್ಣ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.